ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಬಂದು ಗೈಸ್ ನನ್ನ ಬರ್ತಡೇ ಇವತ್ತು. ನನ್ನ ಬರ್ತಡೇ ಸೆಲೆಬ್ರೇಷನ್ ಯಾವ ರೀತಿ ಆಗುತ್ತೆ ಅಂತ ನಾನು ಈ ಬ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಗೈಸ್ ಇವತ್ತು ನನ್ನ ಬರ್ತಡೇ ಅಲ್ವಾ, ಅದಕ್ಕೆ ನಾನು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಈಗ ನಾನು ದೇವ್ರ ಪೂಜೆ ಮಾಡಿಕೊಂಡೆ. ಮನೆ ದೇವರು ಫಸ್ಟ್ ಪೂಜೆ ಮಾಡೋಣ ಅಂತ ಈಗ ನಾವು ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಮಾರಮ್ಮ ದೇವ್ರದ್ದು ಹಬ್ಬ ಇತ್ತು ನಮ್ಮೂರ ಕಡೆ. ಆದ್ದರಿಂದ ಈಗ ನಾವು ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಈಗ ನಾನು ನನ್ನ ಹಸ್ಬೆಂಡ್ ಹಾಗೆಯೇ ನನ್ನ ಮಗ 3 ಜನನೂ ಹೋಗ್ತಾ ಇದ್ದೀವಿ. ನನ್ನ ಮಗಳಿಗೆ ಎಕ್ಸಾಮ್ ಇತ್ತು, ಆದ್ದರಿಂದ ಅವಳು ಎಕ್ಸಾಮ್ಗೆ ಹೋಗಿದ್ದಾಳೆ ಸ್ಕೂಲ್ಗೆ. ಗೈಸ್ ನೋಡಿ, ಈಗ ಮಾರಮ್ಮನ ದೇವಸ್ಥಾನದ ಹತ್ರ ಬಂದ್ವಿ. ನೋಡಿ ಇಲ್ಲಿ ಪೂಜೆ ನಡೀತಾ ಇತ್ತು ಹಬ್ಬ ಇರೋದ್ರಿಂದ. ನೋಡಿ ಈಗ ನಾವು ಬಂದಿದ್ದೀವಿ. ಈಗ ಧೂಪ ಹಾಕೋಣ ಅಂದ್ಬಿಟ್ಟು ಈಗ ಧೂಪ ಹಾಕ್ತಾ ಇದ್ದೀವಿ. ಈಗ ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ತುಂಬ ರಶ್ ಇದೆ. ಹೇಗೋ ಈ ರಶಲ್ಲೂ ನಾವು ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ ಮನೆಗೆ. ಈಗ ಪೂರ್ವಜ ಹಾಗೆಯೇ ನಮ್ಮ ಮಮತಾಕ ಬಂದಿದ್ದರು. ಒಂದು ಸರ್ಪ್ರೈಸಾಗಿ ಬಂದಿದ್ದಾರೆ ಗೈಸ್. ನನಗೆ ಗೊತ್ತೇ ಇರಲಿಲ್ಲ. ನಮ್ಮ ಅಕ್ಕ ಬರ್ತೀನಿ ಅಂತ ನಾನು ಕಾಲು ಮಾಡಿ ಹೇಳಿರಲಿಲ್ಲ. ನೋಡಿ ಬಂದ ತಕ್ಷಣ ಈಗ ಊಟ ಮಾಡ್ತಾ ಇದ್ದಾಳೆ ನಮ್ಮ ಅಕ್ಕ. ಮಧ್ಯಾಹ್ನ ಆಗಿತ್ತು ಅವ್ರು ಬಂದಾಗ. ಪರಿ ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ಲು. ನೋಡಿ ನನ್ನ ಮಗಳಿಗೆ ನನ್ನ ಮಗನಿಗೆ ಇಬ್ರಿಗೂ ಪೂರ್ವಜ ಅಂದರೆ ತುಂಬ ಇಷ್ಟ ಗೈಸ್. ನೋಡಿ ಗೈಸ್ ಯಾವ ರೀತಿ ರೆಡಿಯಾಗಿದ್ದೀನಿ ಅಂತ. ನಾನು ನನ್ನ ಹಸ್ಬೆಂಡ್ ಕೊಡಿಸಿರೋ ಸ್ಯಾರಿ ಇದು ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಈ ಬ್ಲೌಸ್ ಸ್ಟಿಚಿಂಗ್ ಬಂದು ಮೈಸೂರಲ್ಲಿ ಮಾಡಿಸ್ಕೊಟ್ಟಿರೋದು ನಮ್ಮ ಸಿಸ್ಟರು ಉಷಾಕ ಅಂತ ಇದ್ದಾರೆ. ಅವ್ರ ಹತ್ರ ಈ ಸ್ಟಿಚ್ ಮಾಡಿಸ್ಕೊಟ್ಟಿದ್ದಾರೆ. ಬ್ಲೌಸ್ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ. ಅವ್ರು ರೆಡಿ ಆಗು ಅಂತ ಹೇಳಿದ್ದಾರೆ. ನಾನು ರೆಡಿಯಾಗಿದ್ದೀನಿ. ಅವ್ರು ಎಲ್ಲಿ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ. ಈ ರೀತಿ ರೆಡಿಯಾಗಿದ್ದೀನಿ. ಹಾಗೆಯೇ ನಮ್ಮ ಸಿಸ್ಟರ್ ಬಂದಿದ್ದಾರೆ. ನಮ್ಮ ಸಿಸ್ಟರ್ ಕೂಡ ರೆಡಿಯಾಗಿದ್ದಾರೆ. ಹಾಗೆಯೇ ನಮ್ಮ ಅಕ್ಕನ ಮಗ, ಹಾಗೆಯೇ ನನ್ನ ಮಗ, ನನ್ನ ಮಗಳು. ಓಕೆ ಗೈಸ್, ಈಗ ಎಲ್ಲರೂ ರೆಡಿಯಾಗಿದ್ವಿ. ನೋಡಿ ಈಗ ಹೊರಡೋಣ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಈಗ ನಾನು ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ. ಗೈಸ್ ನೋಡಿ ಇಷ್ಟ ಆಯಿತು ತುಂಬಾ ನನಗಂತೂ. ಯಾಕಂದರೆ ಇಲ್ಲೇ ಅರೇಂಜ್ಮೆಂಟ್ ಮಾಡಿದ್ದಾರೆ. ಎಲ್ಲಿ ಅಂದರೆ NK ಈವೆಂಟ್ಸಲ್ಲಿ ಅರೇಂಜ್ಮೆಂಟ್ ಮಾಡಿದರು ನನ್ನ ಬರ್ತ್ಡೇ ಸೆಲೆಬ್ರೇಷನ್ನು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ದಾರೆ ಅವರು ಕೂಡ. ನೋಡಿ ಹಾಗೆಯೇ ನನಗೆ ಗೊತ್ತಿಲ್ಲದೆ ಇರೋಂಗೆ ನನ್ನ ಫ್ರೆಂಡ್ಸ್ನೆಲ್ಲ ಕರೆದಿದ್ರು. ತುಂಬ ಖುಷಿ ಆಯಿತು ಗೈಸ್. ಈ ಥರ ಸರ್ಪ್ರೈಸಾಗಿ ಬರ್ತಡೇ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಮ್ಮ ಯಜಮಾನ್ರಿಗೆ ತುಂಬ ಖುಷಿ ಆಯಿತು. ನನಗಂತೂ ಈ ಥರ ಸರ್ಪ್ರೈಸ್ ಕೊಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಗೈಸ್ ಹಾಗೆಯೇ ನನಗೆ ಗೊತ್ತಿಲ್ಲದೆ ಇರೋಂಗೆ ನನ್ನ ಫ್ರೆಂಡ್ಸ್ ಹಾಗೆಯೇ ನನ್ನ ಫ್ಯಾಮಿಲಿಯವ್ರನ್ನೆಲ್ಲ ಇನ್ವೈಟ್ ಮಾಡಿದರು. ತುಂಬ ಖುಷಿ ಆಯಿತು. ಅವ್ರುಗಳು ಬಂದಿದ್ದೆಲ್ಲ ನನಗೆ ಇನ್ನೂ ತುಂಬ ಖುಷಿ ಆಯಿತು ಗೈಸ್. ಹಾಗೆಯೇ ಫೋಟೋ ಶೂಟ್ ಮಾಡಿಸ್ತಾ ಇದ್ದೀವಿ ಈಗ ನಾನು, ನನ್ನ ಮಗಳು, ನನ್ನ ಮಗ, ಹಾಗೆಯೇ ನನ್ನ ಹಸ್ಬೆಂಡ್ ಎಲ್ಲರೂ. ನೋಡಿ ಇವರೆಲ್ಲ ನನ್ನ ಫ್ರೆಂಡ್ಸ್ ಹಾಗೆಯೇ ನನ್ನ ಫ್ಯಾಮಿಲಿ ಮೆಂಬರ್ಸು ಗೈಸ್. ಕೇಕ್ ಕಟ್ ಮಾಡ್ತಾ ಇದ್ದೀನಿ ಗೈಸ್. ಈಗ ಹಸ್ಬೆಂಡ್ ಈಗ ನನಗೆ ಕೇಕ್ ಕಟ್ ಮಾಡಿ ತಿನ್ನಿಸಿದ್ರು. ನನ್ನ ಮಗ ತುಂಬ ಖುಷಿ ಪಡ್ತಾ ಇದ್ದ. ಹಾಗೆಯೇ ನನ್ನ ಮಗ, ನನ್ನ ಮಗಳು, ಹಾಗೆಯೇ ನನ್ನ ಹಸ್ಬೆಂಡ್ಗೂ ಕೂಡ ನಾನು ಕೇಕ್ ಕಟ್ ಮಾಡಿ ತಿನ್ನಿಸ್ದೆ. ಅವರು ತುಂಬ ಖುಷಿ ಪಡ್ತಾಯಿದ್ರು.
ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೇ ಸರ್ಪ್ರೈಸಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನನಗಂತೂ. ಗೈಸ್, ಈ ಪಾಪು ಹೆಸರು ಸಾನಿಧ್ಯ ಅಂತ. ನೋಡಿ ಎಷ್ಟು ಕ್ಯೂಟಾಗಿದ್ದಾಳೆ. ನನ್ನ ಫ್ರೆಂಡವ್ರ ವಾರ್ಗಿತಿ ಮಗಳು. ತುಂಬ ಕ್ಯೂಟಾಗಿದ್ದಾಳೆ ಅವಳು. ನೋಡಿ ಇಷ್ಟು ಜನ ಬಂದಿದ್ದರು ನನ್ನ ಬರ್ತ್ಡೇ ಸೆಲೆಬ್ರೇಷನ್ಗೆ. ನನಗೆ ಗೊತ್ತಿಲ್ಲದಿರಂಗೆ ಇಷ್ಟು ಜನನ ಇನ್ವೈಟ್ ಮಾಡಿದ್ದಾರೆ ನನ್ನ ಹಸ್ಬೆಂಡ್. ಗೈಸ್, ಇವಳು ನಮ್ಮ ಅಕ್ಕ, ಗೊತ್ತಲ್ವ ನಿಮಗೆ. ನಮ್ಮ ಅಕ್ಕನೂ ಬಂದಿದ್ಲು ನನ್ನ ಬರ್ತ್ಡೇಗೆ. ನಮ್ಮ ಹಸ್ಬೆಂಡೇ ಇನ್ವೈಟ್ ಮಾಡಿದ್ರಂತೆ, ಅದನ್ನು ಹೇಳಿರಲಿಲ್ಲ ಅವಳು. ಗೈಸ್, ಇವರು ನನ್ನ ಫ್ರೆಂಡು ಮಾನಸ ಅಂತ. ಹಾಗೆಯೇ ಅವ್ರ ಮಗಳು ಐಸಿರಿ, ಅವ್ರ ತಂಗಿ ಮಗಳು ಸಾನಿಧ್ಯ ಅಂತ. ನೋಡಿ ಇವರು ನನ್ನ ಫ್ರೆಂಡ್ಸು ಗೈಸ್. ತುಂಬ ಖುಷಿ ಆಯಿತು ಇವ್ರು ಬಂದಿದ್ದು ನನಗೆ. ಗೈಸ್, ಇವರಂತೂ ನಿಮ್ಗೆ ಆಲ್ರೆಡಿ ನಾನು ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ. ಇವರು ಸುಜಾತ ಅಂತ, ಜೀವನ್ ಹಾಗೆಯೇ ಧ್ರುವನವ್ರ ತಾಯಿ. ನನಗಂತೂ ಬೆಸ್ಟ್ ಫ್ರೆಂಡು ಗೈಸ್. ಇವರು ಬರ್ತ್ಡೇ ಸೆಲೆಬ್ರೇಷನ್ ಬಂದಿದ್ದಂತೂ ನನಗೆ ತುಂಬ ಖುಷಿ ಆಯಿತು ಗೈಸ್. ಜೀವನ್, ಧ್ರುವನ್ ಹಾಗೆಯೇ ಸುಜಾತ ಅವ್ರ ಜೊತೆ ನಾನು ಫೋಟೋ ತೆಗೆಸ್ಕೊತಾ ಇದ್ದೀನಿ. ಯಾಕಂದರೆ ಇವರಂತೂ ನನಗೆ ಮೆಮೊರೇಬಲ್ ಫ್ರೆಂಡ್. ಗೈಸ್, ನಮ್ಮ ಅಕ್ಕ ಭಾವನ ಫ್ಯಾಮಿಲಿ ಗೈಸ್. ಇದು ನಮ್ಮ ತನು ಗುರು. ಇವರು ಬರ್ತ್ಡೇ ಸೆಲೆಬ್ರೇಷನ್ ಬಂದಿದ್ದು ನನಗಂತೂ ತುಂಬ ಖುಷಿ ಆಯಿತು ಗೈಸ್. ಗೈಸ್, ಇವರು ಪರಿಚಯ ಇದ್ದಾರೆ ನಿಮಗೆ, ಮಂಗಳ ಅಂತ, ನನ್ನ ಫ್ರೆಂಡು ಗೈಸ್. ಇವ್ರು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಇವ್ರುಗಳನ್ನೆಲ್ಲರನ್ನೂ ಸರ್ಪ್ರೈಸಾಗಿ ಕರೆದಿದ್ದಾರೆ ನಮ್ಮ ಹಸ್ಬೆಂಡ್. ನನಗಂತೂ ವೆರಿ ಶಾಕ್ ಆಯಿತು. ಯಾಕಂದರೆ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿದ್ದು. ಆದರೆ ನನಗೆ ಸರ್ಪ್ರೈಸಾಗಿ ನನ್ನ ಫ್ರೆಂಡ್ಸ್ನೆಲ್ಲ ಕರೆಸಿ ಈ ಥರ ಎಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಂತೂ ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ರೀ. ಗೈಸ್, ಸಂಗೀತ ಹಾಗೆಯೇ ಸಂಪತ್ತಣ್ಣವ್ರ ಫ್ಯಾಮಿಲಿ ಗೈಸ್. ಇವ್ರುಗಳಂತೂ ಬಂದಿದ್ದಂತೂ ನನಗೂ ತುಂಬ ಖುಷಿ ಆಯಿತು. ಯಾಕಂದರೆ ಎಲ್ಲರೂ ಸರ್ಪ್ರೈಸಾಗೆ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಯಾಕಂದರೆ ನನ್ನ ಹಸ್ಬೆಂಡ್ ನನಗೆ ಈ ಥರ ಸರ್ಪ್ರೈಸ್ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಹಾಗೆಯೇ ಇವರೆಲ್ಲ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಹಾಗೆಯೇ ಮಕ್ಕಳ ಜೊತೆ ಎಲ್ಲ ಫೋಟೋ ಶೂಟ್ ಮಾಡಿಸ್ಕೊಂಡೆ ನಾನು. ಗೈಸ್, ನೋಡಿ ನನ್ನ ಮಗ ಯಾವ ರೀತಿ ಆಟ ಆಡ್ತಾ ಇದ್ದಾನೆ ಅಂತ. ಹಾಗೆಯೇ ಸಾಂಗ್ ಹಾಕಿದ್ರು, ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ರು. ಹಾಗೆಯೇ ನನಗೆ ಎಲ್ರಿಗೂ ಕೇಕ್ ಕಟ್ಟಿಂಗ್ ಮುಗೀತಲ್ಲ, ಎಲ್ರಿಗೂ ಕೇಕು, ಜ್ಯೂಸು, ಚಿಪ್ಸ್ನ ಕೊಡ್ತಾ ಇದ್ದೆ. ನೋಡಿ ನನ್ನ ಮಗ ಯಾವ ರೀತಿ ಆಟ ಆಡ್ತಾ ಇದ್ದಾನೆ. ಹಾಗೆಯೇ ಫ್ರೆಂಡ್ಸು, ಫ್ಯಾಮಿಲಿಯವ್ರ ಜೊತೆ ಎಲ್ಲ ನಾನು ಫೋಟೋ ತೆಗೆಸ್ಕೊತಾ ಇದ್ದೆ ಗೈಸ್.
ಈಗ ನಾನು ನಮ್ಮ ಅಕ್ಕ ಇಬ್ಬರೂ ಸ್ಟೈಲಾಗಿ ಈಗ ಫೋಟೋಗಳನ್ನ ತೆಗೆಸ್ಕೊತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ನಮ್ಮ ಅಕ್ಕ. ಹಾಗೆಯೇ ನಮ್ಮ ಹರಿಣಿ ಅಕ್ಕ ನನ್ನ ಮಗನ ಜೊತೆ ಫೋಟೋ ತೆಗೆಸ್ಕೊತಾ ಇತ್ತು. ನೋಡಿ ಯಾವ ರೀತಿ ಫೋಟೋ ತೆಗೆಸ್ಕೊತಾ ಇದ್ದಾನೆ ನಮ್ಮ ಹರಿಣಿ ಅಕ್ಕನ ಜೊತೆ ನನ್ನ ಮಗ. ಈಗ ನನ್ನ ಫ್ರೆಂಡ್ಸ್ ಹಾಗೆಯೇ ಫ್ಯಾಮಿಲಿಯವರು ಎಲ್ಲರೂ ಈಗ ನಾವು ಗ್ರೂಪಲ್ಲಿ ಲೇಡೀಸ್ಗಳು ಫೋಟೋ ತೆಗೆಸ್ಕೊತಾ ಇದ್ದೀವಿ ಸ್ಟೈಲಾಗಿ ನೋಡಿ. ಗೈಸ್ ಈಗ ನಾನು ನನ್ನ ಹಸ್ಬೆಂಡ್ ಇಬ್ಬರು ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದೀವಿ. ಈಗ ಮಕ್ಕಳ ಜೊತೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದೀವಿ. ನಮ್ಮ ಅಕ್ಕನೂ ಹಾಗೆಯೇ ಅವಳು ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ಲು ಸಿಂಗಲಾಗಿ ಡಿಸೈನ್ ಆಗೆಲ್ಲ. ಗೈಸ್ ನೋಡಿ ಸರ್ಪ್ರೈಸಾಗಿ ನನ್ನ ಹಸ್ಬೆಂಡ್ ಯಾವ ರೀತಿ ಸಿಂಪಲ್ಲಾಗಿ ನನ್ನ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿ ಯಾವ ರೀತಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು ಗೈಸ್. ಈ ಥರ ಸರ್ಪ್ರೈಸ್ ಕೊಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈಗ ಫೈನಲ್ಲಾಗಿ ಮಕ್ಕಳದೆಲ್ಲ ಫೋಟೋ ಶೂಟ್ ಮಾಡಿಸಿದ್ವಿ. ಹಾಗೆಯೇ ಒಂದೆರಡು ಸ್ಟೆಪ್ ಹಾಕೋಣ ಅಂತ ನಮ್ಮ ಅಕ್ಕನೂ ಸಂಗೀತನೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ.
ಗೈಸ್ ನೋಡಿ NK ಇವೆಂಟ್ಸಲ್ಲಿ ನಾನು ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದು. ಈಗ ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ಕೊಂಡ್ರು ಇವರೆಲ್ಲರೂ. ಗೈಸ್ ಬರ್ತಡೇ ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಾಯಿತು. ನನ್ನ ಹಸ್ಬೆಂಡ್ ಅಂತೂ ಸರ್ಪ್ರೈಸ್ ಕೊಟ್ಟಿದ್ದಂತೂ ನನಗೆ ಇನ್ನೂ ತುಂಬ ಖುಷಿ ಆಯಿತು. ಹಾಗೆಯೇ ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ ಬಂದಿದ್ದು ನನಗೆ ಇನ್ನೂ ತುಂಬ ಖುಷಿ ಆಯಿತು. ಈಗ ಮನೆಗೆ ಹೊರಡೋಣ ಅಂತ ಈಗ ಹೊರಡ್ತಾ ಇದ್ವಿ ಈಗ ಎಲ್ಲರೂ. ಬರ್ತಡೇ ಮುಗಿಸ್ಕೊಂಡು ಮನೆಗೆ ಬಂದಿದ್ವಿ. ತುಂಬ ಚೆನ್ನಾಗಿ ಬರ್ತಡೇ ಮಾಡಿದ್ರು ನನ್ನ ಹಸ್ಬೆಂಡ್. ಥ್ಯಾಂಕ್ ಯು ಸೋ ಮಚ್ ರೀ. ಓಕೆ, ಈಗ ಗಿಫ್ಟ್ ಇದೆ, ಇಷ್ಟು ಅನ್ಬಾಕ್ಸ್ ಮಾಡೋಣ ಬನ್ನಿ. ಯಾರ್ಯಾರು ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡೋಣ ಈ ವಿಡಿಯೋದು. ಗೈಸ್ ನನ್ನ ಫ್ರೆಂಡು ಮಾನಸ್ ಅವರು ಸೀರೆ ಗಿಫ್ಟ್ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ, 3D ಕಲರ್ ಸ್ಯಾರಿ ಇದು. ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಮಾನಸ್ ಅವರೇ. ಗೈಸ್ ಈಗ ಸಂಗೀತ ಕೊಟ್ಟಿರೋ ಗಿಫ್ಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಏನಿದೆ ಅನ್ನೋದು ನನಗೂ ಗೊತ್ತಿಲ್ಲ, ನೋಡೋಣ ಬನ್ನಿ. ಗೈಸ್ ನೋಡಿ ಸಂಗೀತ ಟಾಪ್ ಕೊಟ್ಟಿದ್ದಾಳೆ. ತುಂಬ ಇಷ್ಟ ಆಯಿತು. ಈ ಕಲರ್ ಅಂದರೆ ನನಗಿಷ್ಟ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸಂಗೀತ. ಗೈಸ್ ಈಗ ಮಂಗಳ ಕೊಟ್ಟಿರೋಂತಹ ಗಿಫ್ಟ್ ಬಾಕ್ಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಇವರು ತುಂಬ ಚೆನ್ನಾಗಿರೋ ಟಾಪ್ ಗಿಫ್ಟ್ ಮಾಡಿದ್ದಾರೆ ಗೈಸ್. ತುಂಬ ಇಷ್ಟ ಆಯಿತು ನನಗೂ. ಥ್ಯಾಂಕ್ ಯು ಮಂಗಳ. ಗೈಸ್ ಈಗ ಅರಿಣಿ ಅಕ್ಕ ಅವ್ರು ಕೊಟ್ಟಿರೋ ಗಿಫ್ಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಿದೆ ನೋಡೋಣ ಬನ್ನಿ. ವಾವ್, ಇದು ಜೀನ್ಸ್ ವೇರ್ ಮಾಡೋ ಅಂತಹ ಟಾಪ್ ಕೊಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು ಗೈಸ್ ಇದು. ಥ್ಯಾಂಕ್ ಯು ಅರಿಣಿ ಅಕ್ಕ. ಗೈಸ್ ಈಗ ಅನ್ಬಾಕ್ಸ್ ಮಾಡ್ತಾ ಇರೋರು ನಮ್ಮ ಪುಷ್ಪ ಆಂಟಿ ಅವರ ಡಾಟರ್ ನನಗೆ ಗಿಫ್ಟ್ ಮಾಡಿರೋದು. ತುಂಬ ಖುಷಿ ಆಯಿತು ನನಗೆ. ಅವರು ಲೇಟಾಗಿ ಬಂದರು. ಅವರು ಕೊಟ್ಟಿರೋ ಗಿಫ್ಟು ನನಗೆ ತುಂಬ ಇಷ್ಟ ಆಯಿತು ಗೈಸ್. ಗೈಸ್ ಈಗ ಅನ್ಬಾಕ್ಸ್ ಮಾಡಿರೋ ಗಿಫ್ಟು ಇದು ಸ್ಯಾರಿನೇ ಗೈಸ್. ಇದು ಸುಜಾತ್ ಅವ್ರು ಕೊಟ್ಟಿರೋದು ನನಗೆ ಸ್ಯಾರಿ. ನನ್ನ ಫೇವ್ರೆಟ್ ಕಲರ್, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸುಜಾತ್ ಅವರೇ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹೀಗೆ ನೋಡ್ತೀರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಲವ್ ಯು ಆಲ್, ಬಾಯ್.